ಪ್ರೆಸೆಂಟೇಷನ್ ಐತಿ. ಹಾಗೆ ಗುರುಕುಲ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅನ್ನು ನಾನು ಈ ವರ್ಷ ತಗೊಂಡ್ಬರ್ತಾ ಇದ್ದೇನೆ. ಈ ವರ್ಷ ಗುರುಕುಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇದೆ. ಆಲ್ರೆಡಿ ಪ್ರೆಸೆಂಟೇಷನ್ ಕನ್ನಡ ಮೀಡಿಯಂ ಸ್ಕೂಲ್ ಐತಿ, ಅದ್ರ ಜೊತೆಗೆ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕೂಡ ನಾನು ಈ ವರ್ಷ ತಗೊಂಡ್ಬರ್ತಾ ಇದ್ದೇನೆ. ಅದಕ್ಕೆ ನಮ್ಗೆ ಎಲ್ಲ ಸಹಕಾರ ಐತಿ. ಈ ಶಾಲೆಯನ್ನ ನೀನ ನಡೆಸ್ಕೊಂಡು ಹೋಗುವ ನಿನ್ಗೆ ಜಾಬ್ ಕೊಟ್ಟಿರ್ತೀವಿ. ನಮ್ಮ ಫ್ರೆಂಡ್ ಏನ್ ಮಾಡಿದಾರ ಧೋನಿ ಅವರು ಈ ವರ್ಷ 2025ರಿಂದ ಕೊಟ್ಟು ಇದು ಏಡೆಡ್ ಮಾಡ್ಬೇಕಂತ ಒಂದು ಕನಸು. ಈ ಏಡೆಡ್ ಆಗ್ಬೇಕಂತಂದ್ರ ಪ್ರತಿಯೊಂದು ಕ್ಲಾಸ್ಗೂ 30 ವಿದ್ಯಾರ್ಥಿಗಳು ಇರಬೇಕು. ಆ 30 ವಿದ್ಯಾರ್ಥಿಗಳನ್ನ ನಿಮ್ಮೆಲ್ಲರ ಸಹಕಾರದಿಂದ ಮುಂದಿನ ವರ್ಷ ಈ ಏನು ಬರ್ತೈತಿ ಈಗ ಅಕಾಡೆಮಿಕ್ ಇಯರ್ 2026-27ರಿಂದ ಪ್ರಾರಂಭ ಮಾಡ್ತೀನಿ. ಇದು ಮೊದಲನೇ ಹೆಜ್ಜೆ. ಈ ಮೊದಲನೇ ಹೆಜ್ಜೆ ಒಳಗ ಅವ್ರು ನಿರೀಕ್ಷೆ ಮಾಡೋದಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನ ನಾನು ಕೂಡಿಸ್ತೀನಿ ಮತ್ತು ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಅವರಿಗೆ ಕೊಡ್ತಾ ಇದ್ದೀನಿ. ಗುರುಕುಲ ಸಂಸ್ಥೆ ಯಾವಾಗ ಅಂತಂದ್ರೆ ಇನ್ನು ನಮ್ದು ಸ್ಕೂಲ್ ಸ್ಟಾರ್ಟ್ ಆಗಿ 2000 ನಾನು ಏನು B.Ed ಮುಗಿಸ್ಬಿಟ್ಟು ನನ್ನ ಸ್ನೇಹಿತ ನಾವು ಒಟ್ಟು ಕೂಡ B.Ed ಮುಗಿಸ್ಕೊಂಡು ಬಂದ್ವಿ. ನಾನು ಖಾಲಿ ಕುಂತಾಗ ಏನೋ ಒಂದು ಮಾಡ್ಕೊ ಅಂತಂದಾಗ ಟ್ಯೂಷನ್ ಕ್ಲಾಸ್ ಸ್ಟಾರ್ಟ್ ಮಾಡಿದೆ. ಅವಾಗ ಟ್ಯೂಷನ್ ಕ್ಲಾಸ್ ಸ್ಟಾರ್ಟ್ ಮಾಡಿಂದ ಗುರುಕುಲ ಅಂತ ಅವಾಗ ಹೆಸರಿಟ್ಟು 2006 ನಾನು B.Ed ಪಾಸ್ ಆಗಿ ರಿಸಲ್ಟ್ ಬಂದಿತ್ತು. ಅವಾಗಲಿಂದ ಹಿಡಿದು ಇವತ್ತು ಅಂತಂದ್ರೆ ಸುಮಾರು 21 ವರ್ಷ ಕಂಪ್ಲೀಟ್ ಆಗಿ ನಾನು ಗುರುಕುಲ ಮಾಡಿದ್ದೆ. ಅದ್ರ ಜೊತೆಗೆ ಪ್ರೆಸೆಂಟೇಷನ್ ಶಾಲೆ ಹುಟ್ಟಾಕಿದ್ವಿ. ಇನ್ನು ಮುಂದಿನ ಹಂತದಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಈ ಪ್ರೆಸೆಂಟೇಷನ್ ಕನ್ನಡ ಮಾಧ್ಯಮ ಜೊತೆಗೆ ಗುರುಕುಲ ಅನ್ನುವ ಇಂಗ್ಲಿಷ್ ಮಾಧ್ಯಮವನ್ನ ಕೂಡ ತಗೊಂಡ್ಬಂದು ಅವರಿಗೆ ಏನೇ ಬೇಕು. ಈಗಾಗಲೇ ಬೆಂಗಳೂರಿನಲ್ಲಿರ್ತಕ್ಕಂಥ ಒಂದು ಫ್ರಾಂಚೈಸಿ ಮಾತಾಡಿಕೊಂಡು ಅವ್ರು ನಮ್ಗೆ ಟೀಚರ್ಸ್ ಟ್ರೈನಿಂಗು ಮತ್ತು ಇಕ್ವಿಪ್ಮೆಂಟ್ಸ್ ಮತ್ತು ಡೆಸ್ಕ್ ಎಲ್ಲ ಕೊಡ್ತೀವಿ ಅಂತಿದಾರ. ಜೊತೆಗೆ ನಮ್ಮ ಟೀಚರ್ಸ್ ಟ್ರೈನಿಂಗು ಕೊಡ್ತೀವಿ ಅಂತಿದಾರ. ಅವ್ರ ಜೊತೆ ಮಾತಾಡಿಕೊಂಡು ಮುಂದಿನ ವರ್ಷ ಈಗಾಗಲೇ ಸ್ಮಾರ್ಟ್ ಕ್ಲಾಸ್